ಸಂಬಂಧಪಟ್ಟ ಅಧ್ಯಕ್ಷ ಹೇಳಿದಂಗೆ ಆ ಊರು ಸದಸ್ಯರು ಮಾಡಿ ದುಡ್ಡು ಬಂದಾಗ ಸಕಳಿ ಯಾರು ನಾವ್ಯಾಕೆ ಮಾಡ್ಬೇಕು ಬರ್ಕೊಟ್ಬಿಡಿ ನೀವು ಬರ್ಕೊಟ್ಬಿಡಿ ಅನ್ನೋದು ಅದ್ರ ಒಂದು ಲೆಕ್ಕನ ನೀವು ಸದಸ್ಯರುಗಳು ನೀವೇ ಕೆಲಸ ಮಾಡಿ ನೀವು ಬರ್ಕೊಟ್ಬಿಡಿ ಸರ್ ನೀವು ಅದನ್ನ ಸರ್. ಈಗ ಒಂದು ಕೆಲಸ ಮಾಡಿ, ಯಾವುದು ಕೆರೆಗಳು ಜಂಗಲ್ ಇದೆ ಸುಮ್ಮನೆ ಈಗ ಖರ್ಚು ಮಾಡೋದು ನಿಮಗೆ 10,000 20,000 ರೂಪಾಯಿ ಮೇಲೆ ಬಡ್ಜೆಟ್ ಕ್ಲಾಸ್ ಅಂದ್ರೆ ಕಷ್ಟ ಆಗ್ತದೆ. ಒಂದು ಇಂಜಿನಿಯರ್ ಕರೆಸಿ, ಸಂಬಂಧಪಟ್ಟ ಇಂಜಿನಿಯರ್ನ ಎಲ್ಲ ಕೆರೆ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳಿ, ಒಂದು ಎಸ್ಟಿಮೇಟ್ ಮಾಡಿಸಿ, ಕೆರೆ ಅಭಿವೃದ್ಧಿ ಶುಲ್ಕದ್ದು ಸಪರೇಟು, ಬೆಟರ್ಮೆಂಟ್ ಶುಲ್ಕದಲ್ಲಿ ಸಪರೇಟ್ ಅಕೌಂಟ್ ಮಾಡ್ಕೊಂಡಿದ್ದೀರಿ. ಅದ್ರ ಅಮೌಂಟ್ ಇದೆಯೇನೋ ಗೊತ್ತಿಲ್ಲ, ಬಂದಾಗ ಅದಕ್ಕೆ ಪೇಮೆಂಟ್ ಮಾಡೋದಾಯ್ತದೆ. ನೀವು ಅದನ್ನು ಆಕ್ಷನ್ ಪ್ಲಾನ್ ಮಾಡಿ ಕೆಲಸ ಮಾಡಿಸಿ. ಯಾವ್ಯಾವ ಕೆರೆಗಳದ್ದು ಜಂಗಲಿದೆ, ಈಗ ತಕ್ಷಣಕ್ಕೆ ಅವಶ್ಯಕತೆ ಇರುವಂಥ ಕೆರೆಗಳು ಯಾವಿದೆ ಅಂಥವನ್ನ ಜಂಗಲ್ದು ಕ್ಲೀನ್ ಮಾಡೋಕ್ಕೆ ಒಂದು ಎಸ್ಟಿಮೇಟೇ ಮಾಡಿ ಮಾಡಿಸಿ. ಎಸ್ಟಿಮೇಟೇ ಮಾಡಿಸ್ಬೋದು ಖರ್ಚಾಗೋದು ಇಲ್ಲಿ ಲೆಕ್ಕ ಹೇಳೋದು ಬೇಡ. ಈಗ ಏನಿದೆ ಆಕ್ಷನ್ ಪ್ಲಾನ್ ಮಾಡಿ ಸರ್, ಸಪ್ರೇಟ್ ಆಗಿ ಮಾಡಿ ಸರ್. ಸ್ವಚ್ಛತೆಗೆ ಜೈಪುರ್ಗೆ ಇಷ್ಟು, ಮಾವನಹಳ್ಳಿಗೆ ಇಷ್ಟು, ಇದಕ್ಕೆ ಇಷ್ಟು ಅದು ಮಾಡಿ ಸರ್. 9,900 ರೂಪಾಯಿ ನವಮಾಧ್ಯಮ ಎಂಟರ್ಪ್ರೈಸ್ ಅವರು ಕೊಟ್ಟಿರೋದು ಜಿಲ್ಲಾ ಪಂಚಾಯತಿಯಿಂದ ಸ್ವಚ್ಛತೆ ಬಗ್ಗೆ ಪುಸ್ತಕ ಕೊಟ್ಟಿದ್ರು, ಅದ್ರ ಸಂಬಂಧಪಟ್ಟವ್ರಿಗೆ ಪೇಮೆಂಟ್ ಮಾಡಿದ್ದೀವಿ. 7,316 ರೂಪಾಯಿ KS ಎಂಟರ್ಪ್ರೈಸ್ ಅವರಿಗೆ ಕಾಯಿನ್ ಬಾಕ್ಸ್ ದುರಸ್ತಿ ಗುಂಚನಹಳ್ಳಿ ಆರೋಪಣೆ ನಡೆದು. 12,000 ಪಳನಿಯವರಿಗೆ ಪ್ರಯಾಣ ಭತ್ಯೆ ಕೊಟ್ಟಿದ್ದೀವಿ 24-25ರಲ್ಲಿ ಅಕ್ಟೋಬರಿಂದ ಸೆಪ್ಟೆಂಬರ್ವರೆಗೆ. 3,000 ರೂಪಾಯಿ ಬಿಳಿಗಿರಿಯವರಿಗೆ ಗ್ರಂಥಾಲಯ ಪೇಪರ್ ಹಾಕಿ ಕೊಟ್ಟಿದ್ದೀವಿ. 9,500 ಪರಮೇಶ್ವರ್ಗೆ ಜೈಪುರದಲ್ಲಿ ಮಾಮೂಲಿ ಕೆರೆ ಹತ್ರನೇ ಇದರ ಮಾಡಿಸಿ ದುರಸ್ತಿ JCB ಕ್ಲೀನ್ ಮಾಡಿಸಿ ಕೊಟ್ಟಿದ್ದೀವಿ. ಮತ್ತೆ 2,500 ಬರ್ಡಂಪುರ ಹತ್ರ ಗ್ರಾಮದಲ್ಲಿ ಕ್ಲೀನ್ ಮಾಡಿದ್ದು JCB ಅಂತ ಕೊಟ್ಟಿದ್ದೀವಿ. 3,626 ರಾಣಿಯವರಿಗೆ ಸರಿದಾರ ವೆಚ್ಚ. 2,400 ರೂಪಾಯಿ ಅಭಯ ಅಗ್ರೋ ಏಜೆನ್ಸಿ ಅವರಿಗೆ ಕಳೆನಾಶಕ ಖರೀದಿ. 4,450 ಅಭಿಷೇಕ್, 4,450 ಕರಿಗೌಡ ಅವರಿಗೆ ಕೆಲ್ಲಳ್ಳಿ ಗ್ರಾಮದ ಅಂಗನವಾಡಿ ದುರಸ್ತಿಗೆ ಸಂಬಂಧಪಟ್ಟಂಗೆ ಪೇಮೆಂಟ್ ಮಾಡಿದ್ವಿ. ಕಳೆದ ಸಾಮಾನ್ಯ ಸಭೆಯ ಒಂದು ರಿಸರ್ವೇಷನ್ ಇದೆ, ಅದನ್ನು ಓದ್ಬಿಡ್ತೀನಿ. ಕಳೆದ ಸಾಮಾನ್ಯ ಸಭೆಯ ನಡವಳಿ ನಾಡಗೀತೆಯನ್ನು ಆಡಲಾಯಿತು ಮತ್ತು ಆಜದ ಸ್ವಾಗತ ಕೋರಲಾಯಿತು. ಸಾಮಾನ್ಯ ಸಭೆ ಸೂಚನಾ ಪತ್ರವನ್ನು ಓದಿ ಹೇಳಲಾಯಿತು. ಅದರ ಇಂದಿನ ಸಭೆ 28/7/25 ಸಾಮಾನ್ಯ ಸಭೆ ನಡವಳಿಕೆಯನ್ನು ಓದಿ ಹೇಳಿ ಅನುಮೋದನೆ ಪಡೆಯಲಾಯಿತು. ಜಮಾ ಖರ್ಚನ್ನು ಅನುಮೋದಿಸಿ ಮಂಡಿಸಿ ಅನುಮೋದನೆ ಪಡೆದಿರ್ತಾರೆ. ಸಾರ್ವಜನಿಕ ಅರ್ಜಿಗಳನ್ನು ಓದಿ ಮತ್ತು ಮಂಡಿಸಿ ಅನುಮೋದನೆ ಪಡೆದಿರ್ತಾರೆ. ಇದರಲ್ಲಿ ಗ್ರಾಮ ಪಂಚಾಯತ್ ನೌಕರರಿಗೆ ಸಮವಸ್ತ್ರ ಮತ್ತು ಕುಡಿಯುವ ನೀರು ಸರಬರಾಜು ಮೋಟರ್ಗಳಿಗೆ ಪೂಜೆ ಬಗ್ಗೆ ತಮ್ಮಲ್ಲಿ ಮಂಡಿಸಿ ಚರ್ಚಿಸಿ ಅವ್ರು ತೆಗಲುವ ವೆಚ್ಚವನ್ನು ಗ್ರಾಮ ಪಂಚಾಯತಿ ಸಂಪನ್ಮೂಲ ಭರಿಸಬಹುದು ಸಭೆ ಅನುಮತಿ ಕೊಟ್ಟಿರ್ತದೆ. ಮತ್ತು ಎಲ್ಲ ಗ್ರಾಮಗಳ ಸ್ವಚ್ಛತೆ ಬಗ್ಗೆ ಚರ್ಚಿಸಿ ಈಗಾಗಲೇ ತೆಗಲುವ ವೆಚ್ಚವನ್ನು ಗ್ರಾಮ ಪಂಚಾಯತಿ ಸ್ವಂತ ಸಂಪನ್ಮೂಲದಿಂದ ಭರಿಸಲು ಸಭೆ ಸರ್ವಾನುಮತದಿಂದ ಅನುಮತಿಸುತ್ತದೆ. ಎಲ್ಲ ಗ್ರಾಮಗಳ ಸ್ವಚ್ಛತೆ ಬಗ್ಗೆ ಚರ್ಚಿಸಿ ಸ್ವಚ್ಛತೆ ಬಗ್ಗೆ ಈಗಾಗಲೇ ಕ್ರಮ ವಹಿಸಿದ್ದು ತೆಗಲುವ ವೆಚ್ಚವನ್ನು ಭರಿಸಿದ್ದು, ಉಳಿದ ಗ್ರಾಮಗಳ ಸ್ವಚ್ಛತೆಯನ್ನು ಮಾಡಿ ತೆಗಲುವ ವೆಚ್ಚವನ್ನು ಸ್ವಂತ ಸಂಪನ್ಮೂಲದಿಂದ ಭರಿಸಲು ಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಿತು. ಓದಿಲ್ಲ ಲಾಸ್ಟ್ ಮೀಟಿಂಗ್ ಸರ್, ಇದ್ರದ್ದಲ್ಲ ಕ್ಲೀನಿಂಗ್ ಬಗ್ಗೆ ಬೇರೆ ಹುಡುಗರು 11 ಜನ ಕರ್ಸ್ಕೊಂಡ್ಬಂದು ಒಂದು 7 ದಿನ 8 ದಿನ ಕೆಲಸ ಮಾಡ್ತಾರೆ ಸರ್. ಅದರದ 2 ಬಿಟ್ಟು ಸರ್ ಸರ್ ಈಗ ಗುಂಚನಹಳ್ಳಿ ಸೋಲರ್ ಕಲನೆ ಬಿಟ್ಟೋಗಿತ್ತು, ಅವನು ಮಾಡಿಸ್ಬಿಟ್ಟು ಅದಕ್ಕಾಗಿ. ಮತ್ತು ಸರ್ಕಾರಿ ಸಚಿವಾಲಯಗಳಲ್ಲಿ ತಾಲೂಕು ಪಂಚಾಯತ್ ಮೈಸೂರವರು ಆದಿ ಕರ್ಮಯೋಗಿ ಅಭಿಯಾನ ಕುರಿತು ಒಂದಿನ ಓರಿಯಂಟೇಷನ್ ಮತ್ತು ಒಂದಿನ ತರಬೇತಿ ಬಗ್ಗೆ ಸಭೆಯಲ್ಲಿ ಮಂಡಿಸಲಾಯಿತು. ಅದರಂತೆ ದಿನಾಂಕ 17/9ರಿಂದ 2/10/2025 ಗ್ರಾಮ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ವಿವಿಧ ಇಲಾಖೆ ಯೋಜನೆ ಅನುಷ್ಠಾನಗೊಳಿಸಲು ವಾಟ್ಸಪ್ ಗ್ರಾಮ ಬಂದಿದ್ರು ಸರ್. ಅವ್ರು 2 ದಿನ ಕಾರ್ಯಕ್ರಮ ಮಾಡಿದ್ರು, ಅದಕ್ಕೆ ಊಟ ತಿಂಡಿ ಕೊಡ್ಸಿದ್ರು ಅಷ್ಟೇ. ಬಟ್ ಅವ್ರು ಸಮಗ್ರ ಅಭಿವೃದ್ಧಿ ಹೇಳಿದ್ರಲ್ಲ ಸರ್, ನೀವು ಹೇಳಿದ್ರಲ್ಲ ನಮ್ಮ ಗ್ರಾಮ ಪಂಚಾಯತ್ ಏನು ಕೊಡಬೇಡ ಅಂತ ಆಕ್ಷನ್ ಪ್ಲಾನ್ ಹೆಚ್ಚು ಕಡಿಮೆ ಒಂದು 27 ಕೋಟಿ ಸೇರಿಸಿದ್ದಾರೆ. ಅದೇನಾದ್ರು ಬಂದ ಮೇಲೆ ನೆಕ್ಸ್ಟ್ ನ್ಯೂ ಮೀಟಿಂಗ್ ಅಲ್ಲಿ ಮಾಡಿದಾಗ 2 ಊರಿಗೆ 27 ಕೋಟಿ ಇದು ಮಾಡಿದ್ದಾರೆ. ಸೋಲರ್ ಕಾಲೋನಿ. ಬಟ್ ನಮ್ಮ ಜಾವ ನಾಯಕರು ಒಂದು ಪ್ರಶ್ನೆ ಮಾಡಿದ್ರು, ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಎಸ್ ಟಿ ನಾವು ಜಾಸ್ತಿ ಇದ್ದೀವಿ ಈ ಜೈಪುರದಲ್ಲಿ, ನಮ್ಮ ಬಿಟ್ಟಿದ್ದಾರೆ ಅಂತ. ಬಟ್ ಅವರು ಸೆಲೆಕ್ಟೆಡ್ ಕೇಂದ್ರ ಸರ್ಕಾರ ಮಾಡೋದ್ರಿಂದ ಅದರಿಂದ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದಿಲ್ಲ. ಮತ್ತು ರಾಜ್ಯ ಸರ್ಕಾರಕ್ಕೂ ಇಲ್ಲಿ ಒಂದು ಅಧಿಕಾರ, ಅವರು ಕೇಂದ್ರ ಸರ್ಕಾರ ಮಾಡೋದಕ್ಕೆ ಅವರು ಹೇಳಿದ್ರು, ಸುಮ್ಮನೆ ಆಗಿದ್ದಾರೆ. ಅಂದರೆ ಈಗ ಹೆಸರು ಸೇರಿಸಿರೋದ್ರೆ 3ನೇ ಲಿಸ್ಟ್ ಬಂದಾಗ ಇವ್ರು ಬರುತ್ತಂತೆ, ಬಂದಾಗ ಮಾಡಲಿ ಅಂತ ಕಾಲ 7 ಊರು ಸಾಕಾಗಷ್ಟು ನಾವು ಕೇಳಿರ್ತಕ್ಕಂಥ ಯಾವುದೂ ಬಿಟ್ಟಿಲ್ಲ ಕಾಮಗಾರಿ. ಅವರೇ ಮನೆ ಹತ್ರ ಸರ್ವೆ ಮಾಡಿ 2 ದಿನ ಗ್ರಾಮ ಸರ್ವೆ ಮಾಡಿ ತಗೊಂಡಿದ್ದಾರೆ ಸರ್.
ಅದನ್ನೆಲ್ಲ ಅವರೇ ಮಾಡ್ತಾರೆ, ಅವ್ರ ದುಡ್ಡೇ ಬೇಕಾಗಿಲ್ಲ. ನಾವು ಆ ದುಡ್ಡನ್ನ ನೀವು ಉಳ್ಕೊಂಡಂತ 5 ಗ್ರಾಮಗಳು ಸೇವ್ ಮಾಡ್ಕೊಂಡು ಸದಸ್ಯರು ಬಂದಾಗ ನೋಡ್ತಾರೆ. ಇನ್ನು ಕೆಲ್ಲಳ್ಳಿ ಗ್ರಾಮದ ಚಾಮುಂಡೇಶ್ವರಿ ಸಮುದಾಯ ಭವನಕ್ಕೆ 11 ಲಕ್ಷ ನಾವು ಕೊಟ್ಟಿರ್ತೀವಿ. ಇದಕ್ಕೆ ಟೆಂಡರ್ಗೆ ಕರೆದು ಕಾರ್ಯಪಾಲಕ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರ್ಗಳು ಅವ್ರಿಗೆ ಜಮಾ ಮಾಡಲಾಗುತ್ತದೆ. ಈ ಹಣವನ್ನು ಭಾಗಶಃ ಕಟ್ಟಡ ಕೆಲಸ ಮಾಡಿ ಟೆಂಡರ್ದಾರ ಕೈ ಬಿಟ್ಟಿರುವ ಮೇರೆಗೆ ಕಾರ್ಯಪಾಲಕ ಇಂಜಿನಿಯರ್ ವರದಿ ಮೇಲೆ 3,74,640 ರೂಪಾಯಿ ಖರ್ಚಾಗಿರ್ತದೆ. ಉಳಿಕೆ ಬಾಬತ್ತು 7,75,358 ರೂಪಾಯಿ ಲಭ್ಯವಿದ್ದು, ಈಗಾಗಲೇ ಸಭೆಗೆ ಬೇರೆ ಟೆಂಡರ್ ಕರೆದು ಪಂಚಾಯತ್ ರಾಜ್ ಇಲಾಖೆಯಿಂದ ನಿರ್ವಹಿಸಲು PDO ಕೋರಿರುತ್ತಾರೆ. ಆ ಸಭೆ ಚರ್ಚಿಸಿ ಸಮುದಾಯ ಭವನವು ಕೂಡಲೇ ಪೂರ್ಣಗೊಳಿಸುವ ದೃಷ್ಟಿಯಿಂದ 4,99,000ಗಳಿಗೆ ನಿಗದಿಗೊಳಿಸಿ ಪಂಚಾಯತಿ ಮಟ್ಟದ ತುಂಡು ಕಾಮಗಾರಿ ನಡೆಯುವ ಸಭೆಯಲ್ಲಿ ಒಪ್ಪಿ ಕಾಮಗಾರಿ ನಿರ್ವಹಿಸಲು ಸಭೆ ಸರ್ವಾನುಮತ ತೀರ್ಮಾನಿಸುತ್ತದೆ. ಅದು ಅವ್ರಿಗೆ ಕೆಲಸ ಮಾಡ್ಕೋಬೇಕು. ಇನ್ನು ಉಳ್ಕೊಂಡಂತ ದುಡ್ಡನ್ನ ನಾನು ಹೇಳ್ದಲ್ಲ ಎಣಿಸಬೇಕಂತೂ ಬೇಡ. ಇಲ್ಲ ತಗೋಬೇಕು ಅಂದ್ರೆ ಬೇರೆ ಕಾಮಗಾರಿ ತಗೋಬೇಕು. ನಾನು ನೀವು ನೆನ್ನೆ ಮಾತಾಡಿದ ಪರ್ಸನಲ್ ಆಗಿ ಆ ವಿಚಾರದಲ್ಲಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ತೀವಿ. 2024-25 ಸಾಲಿನ ಸಂಸತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಮೈಸೂರು ಜಿಲ್ಲೆ ರವರು ಮೈಸೂರು ತಾಲೂಕಿನ ದಾರಿಪುರ ಗ್ರಾಮದಲ್ಲಿ ಸಮುದಾಯ ಭವನ ಮತ್ತು ಬಸ್ ನಿಲ್ದಾಣ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲು ಸದರಿ ನಿವೇಶನಗಳು ಸರ್ಕಾರಿ ಸ್ಥಳದಲ್ಲಿದ್ದು ಹಾಗೂ ಬೇರೆ ಯೋಜನೆಯಲ್ಲಿ ಯಾವುದೇ ಯೋಜನೆಯಲ್ಲಿ ಕಾಮಗಾರಿ ಕೈಗೊಂಡಿಲ್ಲ ದೃಢೀಕರಣ ಪತ್ರ ಒದಗಿಸುವಂತೆ ಕೇಳಿರ್ತಾರೆ. ಅದನ್ನು PWD ಸದರಿ NH 275 ಇರೋದ್ರಿಂದ ಅವ್ರಿಗೆ PWD ಇದಕ್ಕೆ ಇದು ಮಾಡಿದ್ವಿ. ಮತ್ತು ಬಡ ಪ್ರೋಗ್ರಾಮ್ದಲ್ಲಿ ಗಣಪತಿ ಇದ್ದು ಅದನ್ನು ವಿಸರ್ಜನೆ ಮಾಡೋ ಸಂಬಂಧ ಚರ್ಚೆ ಮಾಡಿರ್ತಾರೆ. ಮತ್ತು ಕೇಂದ್ರ ಅದು ಆರೋಗ್ಯ ಕೇಂದ್ರ ಪತ್ರದಂತೆ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ವಾಟರ್ಮ್ಯಾನ್ಗಳಿಗೆ ತಿಳಿಸುವಂತೆ ಕೋರಿರ್ತಾರೆ. ಕೋರ್ಡಿನೇಷನ್ ಮಾಡಿ ನೀರು ಸರಬರಾಜು ಮಾಡೋದು, ಓವರ್ ಟ್ಯಾಂಕನ್ನು ಸ್ವಚ್ಛಗೊಳಿಸೋದು, ಪ್ರತಿ 10 ಜನ ಬ್ಲೀಚಿಂಗ್ ಪೌಡರ್ ಹಾಕಿ ಸರಬರಾಜು ಮಾಡೋದು ನೀರು ಕುಡಿಯೋಕ್ಕೆ, ಮತ್ತು ಪೈಪೇನ್ ಹೊಡೆದಿದ್ರಲ್ಲಿ ದುರಸ್ತಿ ಮಾಡಿಸೋದು, ಮನೆ ಮುಂದಿನ ನೀರು ಚರಂಡಿಗಳನ್ನು ಸ್ವಚ್ಛವಾಗಿಟ್ಕೊಳ್ಳೋದು, ಮತ್ತು ಸಾಂಕ್ರಾಮಿಕ ರೋಗಗಳಿಗೆ ಅರಿವನ್ನು ಮೂಡಿಸುವಂತೆ ಕೋರಿರ್ತಾರೆ. ಮತ್ತು ಮಳೆ ಮಾಪನ ಕೇಂದ್ರದಲ್ಲಿರ್ತಕ್ಕಂಥ ಹೊಸದಾಗಿ ಆಗಿ ಕಬ್ಬಿಣದ ಕಮ್ಮಿ ತೆರವುಗೊಳಿಸುವಂತೆ ಸಭೆ ಚರ್ಚಿಸಿ ಮುಂದುವರೆದ ಕಾರ್ಯನಿರ್ವಾಹಕ ಅಧಿಕಾರಿ ಪತ್ರ ಬರೆಯಲಾಗುತ್ತದೆ. ತೆರವುಗೊಳಿಸುವ ಸಂಬಂಧ ಸಂಬಂಧಪಟ್ಟ ನೋಟಿಸ್ ನೀಡಿ ತೆರವುಗೊಳಿಸುವಂತೆ ಸರ್ವಾನುಮತದಿಂದ ತೀರ್ಮಾನಿಸಲಾಗಿರುತ್ತದೆ. ಮತ್ತು ಇನ್ನೊಂದು ಗ್ರಾಮ ಪಂಚಾಯತಿ ಎಲ್ಲ ವ್ಯಾಪ್ತಿಯ ಕಸಗಳನ್ನು ಸಂಗ್ರಹಿಸಿ ಮಾಡ್ತಕ್ಕಂಥ ವಿಲೇವಾರಿ ಮಾಡೋದಕ್ಕೆ ಬ್ರಾಹ್ಮಣ ಸ್ಮಶಾನದಲ್ಲಿ 10 ಕೊಂಡೆ ಜಮೀನನ್ನು ಬಳಸ್ಕೊಳ್ಳೋದಕ್ಕೆ ಸಭೆ ಸರ್ವಾನುಮತದಿಂದ ಹೋಗ್ತಿರ್ತದೆ. ಕಳೆದ ಮೀಟಿಂಗ್ ರೆಜುಲೇಷನ್ನು ಸಭೆಯ ಸಾರ್ವಜನಿಕ ಅರ್ಜಿಗಳು ಕೆಲ್ಲಳ್ಳಿ ಕಾಳಮ್ಮ ಕುಮ್ನಿಂಗೇಗೌಡ ಪೌತಿಕಾಧಿಕಾರಿ. ಈ ಪಂಚಾಯತಿ 2 ತಿಂಗಳು ಜುಲೈ 30, 31 ಸರ್, 31 ಆಗಸ್ಟ್. ಎಷ್ಟು ಅರ್ಜಿಗಳನ್ನ ಕ್ಲಿಯರ್ ಮಾಡಿದ್ರಿ, ಎಷ್ಟು ಪೆಂಡಿಂಗ್ ಸರ್? ನಮಗೆ ಬಂದಿರೋವೆಲ್ಲ 11B ಬಂದಿದೆ. ಇನ್ನು 9-11 ಬಂದಿರೋಲ್ಲ ಕ್ಲಿಯರ್ ಮಾಡ್ತಾರೆ. ಅಡಿ ಮೆನ್ಷನ್ ಮಾಡ್ಕೊಡಿ ಅಂತದ್ದು, ಪೌತಿಕತೆ ಮಾಡೋಂಥದ್ದು ಎಲ್ಲ ಆಗಿದೆಯಾ? 11B ಬಿಟ್ಟು ಯಾವುದು ಪೆಂಡಿಂಗ್ ಇಲ್ವಾ? ಇಲ್ಲ ಸರ್, ನನ್ನ ಗಮನಕ್ಕೆ ಯಾವುದೂ ಬಂದಿಲ್ಲ. ನನಗೆ ಬಂದಿರೋ ಹೌದು 11B ಬಿಟ್ಟು ಎಲ್ಲ ಹಳೇದೆಲ್ಲ ನೀವು ಬರೋಕ್ ಮುಂಚೆ ಪೆಂಡಿಂಗ್ ಇದ್ದ ಅಥವಾ ಅದನ್ನ ಚೆಕ್ ಮಾಡಂಗಿಲ್ಲ? ನೀವು ಬಂದ್ಮೇಲೆ ಮಾತ್ರ ಏನಿದೆ ಅದು ವಿಡಿಯೋ ಅದೆಲ್ಲ ಬಂದಿದ್ದು ನೋಡಿದೀನಿ ಸರ್. ಬಟ್ ಅದ್ರಲ್ಲಿ 11Bನೇ ಬಂದಿದೆ ಸರ್. ನಾನು ಸರ್ ಅಡಿ ಮೆನ್ಷನ್ ಮಾಡಿ ಅಂತಾರೆ ಯಾವುದು ಕೊಟ್ಟಿಲ್ಲ, ಯಾವುದು ಪೆಂಡಿಂಗ್ ಇಲ್ಲ. ಅಡಿ ಮೆನ್ಷನ್ ಮಾಡಿದ್ರೆ ಯಾವುದು ಅಡಿ ಮೆನ್ಷನ್ ಮಾಡೋದು ಬಂದಿದೆ. ಬಟ್ ಇಲ್ಲ ಸರ್, ನಮಗೆ ಸೆನ್ಸಸ್ ಅದಾದ್ಮೇಲೆ 1 ತಿಂಗಳು ಸೆನ್ಸಸ್ ಹಾಕೊಂಡಿದ್ದೀವಿ ಸರ್. ಹೇಳಿ ಮೇಡಮ್, ಯಾವುದು ಅಂತ ಹೇಳ್ಬೇಕಲ್ಲ. ಸೆನ್ಸಸ್ ಹಾಕೊಂಡಿರೋದ್ರಿಂದ ಯಾವಾಗ ಕೊಡ್ತೀರಾ, ಯಾವಾಗ ಮಾಡ್ತೀರಾ? ಸುಮ್ಮನೆ ಓದಿ. ಈಗ ನಾವು ಆಲ್ಮೋಸ್ಟ್ ಅದ್ರ ಮಧ್ಯದಲ್ಲೇ ಜೈಪುರ, ಬರ್ಡನ್ಪುರ, ದಾರಿಪುರ, ಕೆಲ್ಲಳ್ಳಿ ಪ್ರತಿಯೊಂದು ಊರಿಗೂ ಮಾವನಹಳ್ಳಿಗೆ ಹೋಗಿಲ್ಲ. ಹೌದು, ಯಾಕೆ ಬರ್ಲಿಲ್ಲ ಮೇಡಮ್? ತಾರತಮ್ಯನ ಆ ಥರ ಇಲ್ಲ. ಆಯಾ ಸದಸ್ಯರು ಬಂದು ಸರ್, ನನ್ನ ಒಂದು ವೈಯಕ್ತಿಕ ಅಲ್ಲ, ಅದು ಇವ್ರದ್ದು ವೈಯಕ್ತಿಕ ಅಲ್ಲ. ಆಯಾ ಸದಸ್ಯರು ಬಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಇಂಥವನ್ನೇ ಮಾಡಬೇಕು ಅಂತ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಯಾಕಂದ್ರೆ ವಸ್ತು ಗೊತ್ತಿಲ್ಲ ಅಲ್ಲ, ಹಾಗಾಗಿ ಬೀರೇಶ್ ಅವರು ಬಂದಿದ್ದಾರೆ. ಒಂದು 10ರಿಂದ 15 ಅವ್ರದ್ದು ಕ್ಲಿಯರ್ ಮಾಡಿದ್ದಾರೆ ಸರ್. ರೂಲ್ಸ್ ಇಲ್ಲ, ನನಗೆ ಗೊತ್ತಿರಲ್ವಲ್ಲ ಅಂತ ಹೇಳಿ ಅದನ್ನ ಬಿಟ್ಟರೆ ಇನ್ಯಾವುದೂ ಗೊತ್ತಿಲ್ಲ ಸರ್. ಹೋಗಿದ್ದೀನಿ ಮಾಡಿ
ಹೌದು ಸರ್ ನಾನು ಮಾಡಿದ್ದೀನಿ ಸರ್. ನೀವೇ ಹೇಳಿದ್ರಲ್ಲ ಮೆಂಬರಿಗೆ ಗಮನಕ್ಕೆ ತರಲಿಲ್ಲ ಅಂತೀರಾ. ಅದನ್ನ ಹೇಳ್ತಾರೆ ನೀವು ಖಾತೆ ಪೆಂಡಿಂಗ್ ಇದೆ ಮಾಡದ ಬ್ಯಾಡ್ ಒಂದು ನೋಟಿಸ್ ಕೊಡ್ಬೇಕಾ ಬ್ಯಾಡ ಅಂತ ಅದನ್ನ ಕೇಳಬೇಕಲ್ಲ. 11B ಇದೆ ಮೇಡಮ್ ನೀವು ಅಡಿ ಮೆನ್ಷನ್ ಮಾಡೋದು ಪೆಂಡಿಂಗ್ ಇಲ್ವಾ ಇದೆಯಾ ಅಂತ ಹೇಳ್ತೀನಿ. ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಲ್ಲ ಸರ್. ಅಡಿ ಮೆನ್ಷನ್ ಮಾಡಕ್ ಬರೋದೇ ಇಲ್ಲ ಸರ್ 11B ಅಂದ್ಮೇಲೆ. ಅಡಿ ಮೆನ್ಷನ್ ಮಾಡಕ್ ಬರಲ್ಲ. ಖಾತೆ ಇದೆ ನಮ್ಮ ಅಡಿ ಮೆನ್ಷನ್ ಮಾಡಿಲ್ಲ, ಅಡಿ ಮೆನ್ಷನ್ ಮಾಡ್ಬಿಡಿ ಅಂತ ಖಾತೆ ಕೊಟ್ಟಿಲ್ವಾ ಸರ್. ಅಡಿ ಮೆನ್ಷನ್ ಮಾಡಕ್ ಬರೋದೇ ಇಲ್ಲ ಸರ್. ಯಾಕೆ ಮಾಡಿದ್ರಿ ಮತ್ತೆ ಮುಂಚೆ ಎಲ್ಲ ಅದು ನಂಗೆ ಗೊತ್ತಿಲ್ಲ ಸರ್. ಇಲ್ಲಿಂದ ಈಚೆಗೆ ಅಡಿ ಮೆನ್ಷನ್ ಮಾಡ್ಬೇಕಂದ್ರೆ ಅವ್ರು 9 and 11 ತೆಗಿಲೇಬೇಕು. ಅದು ತೆಗೆದಾಗ ಮೆನ್ಷನ್ ಆಗುತ್ತೆ ಹೊರತು ಬರೀ ನಾವು ಡಿಮ್ಯಾಂಡಲ್ಲಿ ಕುಡ್ಸಕ್ಕೆ ಬರಲ್ಲ ಸರ್. ಅಡಿ ಮಾಡವ್ರಲ್ಲ ಅದನ್ನ ಅದು ನಂಗೆ ಗೊತ್ತಿಲ್ಲ ಸರ್. ಅದೇ ಈಗಿನ ನನ್ನ ರೂಲ್ಸ್ ಹೇಳ್ತಾರೆ ಸರ್ ಅಷ್ಟೇ. ಅಡಿ ಮುಂಚೆ ಇತ್ತು 9ರಿಂದ 11 ಇತ್ತು. ಈಗ ಹೋದ ಮೊನ್ನೆ 20ನೇ ತಾರೀಕಿಂದ ಹೊಸ ಆದೇಶ ಬಿಟ್ಟಿದ್ದಾರೆ. ಎಷ್ಟು 1ನೇ ತಾರೀಕು ಅಂತ ಹೇಳಿದ್ದಾರೆ. ಅದೇ ಇನ್ನೂ ಸಾಫ್ಟ್ವೇರ್ ಚೇಂಜ್ ಮಾಡಿಲ್ಲ. ಸಾಫ್ಟ್ವೇರ್ ಚೇಂಜ್ ಮಾಡ್ಬೇಕಾದ್ರೆ ಇನ್ನೂ 1-2 ದಿನ ಆಗುತ್ತೆ. ಈಗ ನೀವು ಹೇಳಿದಂಗೆ ಅಡಿ ಮೆನ್ಷನ್ ಮಾಡೋದ್ರಲ್ಲಿ ಕಟ್ಟಿರೋಷ್ಟು ಮನೆ ಎಷ್ಟು ಅಷ್ಟಕ್ಕೆ. ಬಟ್ ಅಲ್ಲೇಷನ್ ಆಗಿದ್ರೆ ಸಾಕು, ಅಲ್ಲೇಷನ್ ಆಗಿದ್ದು ನಿವೇಶನ ಇದ್ರು ಮಾಡ್ಕೊಡಿ ಅಂತ ಹೇಳಿ 52 ಪುಟಗಳ ಒಂದು ಸುತ್ತೋಲೆ ಬಂದಿದೆ. ಅದಕ್ಕೆ ಬೇರೆ ಬೇರೆ ಮಾರ್ಪಾಡು ಮಾಡಿದ್ದಾರೆ. ಆ ಕಾನೂನು ಇನ್ನೂ ಕಾರ್ಯರೂಪಕ್ಕೆ ತಂದಿಲ್ಲ. ಮತ್ತು ಸಾಫ್ಟ್ವೇರ್ ಚೇಂಜ್ ಆಗಬೇಕು. ಸಾಫ್ಟ್ವೇರ್ ಚೇಂಜ್ ಆದಮೇಲೆ ನೀವು ಹೇಳಿದಂಗೆ ಕಟ್ಟಿರೋಷ್ಟು ಮನೆ ಎಷ್ಟು ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ನಾವು ಸಭೆ ಇಟ್ಕೊಂಡು ಮುಂದೆ ಅವ್ರನ್ನ ಸದಸ್ಯರು ಕರ್ಸ್ಕೊಂಡು ಇಲ್ಲಿ ಏನು ಮಾಡ್ತಿರ್ತಾರೋ ಮಾಡ್ತೀವಿ. ತಮ್ಮ ಗಮನಕ್ಕೆ ಬಂದಿರೋಂಗೆ ಮಾರ್ಚ್ ಏಪ್ರಿಲಿಂದನೂ ಸ್ಟಾರ್ಟ್ ಆಗಿದೆ ಸರ್. ಅದು ಏಪ್ರಿಲಿಂದ ಈ ವಾರ ಬಿಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಈಗಲೂ ಕೂಡ ನವೆಂಬರ್ 1ನೇ ತಾರೀಕಿಂದ ಬಿಡ್ತೀವಿ ಅಂತ ಹೇಳ್ತಾರೆ ಸರ್. ಇಲ್ಲ ಸರ್. ವರ್ಗಾವಣೆ ಶುಲ್ಕ 1% ಅಧಿಕೃತ ಆಗ್ಬಿಡ್ತು ಸರ್. ಅಧಿಕೃತ ಆಗ್ಬಿಡ್ತೀವಿ 1%. ಹೇಳ್ತಾನೆ ಇದ್ದಾರೆ 1% ಅಧಿಕೃತ ಆಗ್ಬಿಡ್ತು. ಸರ್ಕಾರನೇ ಅಧಿಕೃತ ಮಾಡ್ತು. ಈಗ ಇಲ್ಲ ಸರ್ ಸುಳ್ಳು. ಸರ್ಕಾರನೇ ಅಧಿಕೃತ ಮಾಡ್ತು ಅಂದ್ರೆ 1%. 20% ಮಾಡಿದ್ವಲ್ಲ, ವರ್ಗಾವಣೆ ಶುಲ್ಕ 1% ಕೊಟ್ಟಿದ್ವಲ್ಲ ಸರ್. ತಗೊಳಕ್ಕೆ ದುಡ್ಡು ಸರ್ಕಾರ ಅಧಿಕೃತ ಮಾಡ್ತು. ನಾವೇ ಹೇಳಿದ್ರು ಮಾಡಿ ಅಂತ ಈಗ 2% ಮೋರ್ ದನ್ 2% ಆಗ್ತದೆ. ಮಾಡಿ ಅವ್ರಿಗೆ ಕಾಪಿ ಹಾಕಿದ್ದು ನಾವು ಕಟ್ಬಿಟ್ಟು ಮಾಡ್ತಾರೆ. ಒಬ್ಬರು ಅಧಿಕೃತ ಆಗುತ್ತೆ. MRI ಮಾತ್ರ ಮಾಡಿದ್ರೆ ಸರ್ ತಾವು ಎಲ್ಲದಕ್ಕೂ 1% ವ್ಯಾಲ್ಯೂ ಏನು ವ್ಯಾಲ್ಯೂ ಇದೆ ಅದ್ರ ಮೇಲೆ ಇದು ಪೇಪರ್ ವ್ಯಾಲ್ಯೂ ಅಲ್ಲ. ತಗೊಂಡು ಹೋಗಿ ಮಾಡಿದ್ರು ಸರ್ ಅವರು 2% ಹಾಕ್ಬೋದು. 2% ಹಾಕ್ಬೋದು. ಅಲ್ಲ 1% ಹೌದು 1% ಬಿಟ್ಟೋಗಿರೋ ಸೇರ್ಪಡೆದ ಆದೇಶ ಯಾವುದು ಇಲ್ಲ ಸರ್. ಬಂತು. ಈಗ ಅದೇ ಸ್ವಲ್ಪ ದಿನ 52 ದಿನ ಹೇಳಿ ವೇಟ್ ಮಾಡಿ. 52 ಪುಟಗಳು ಬಂದಿದೆ. ಅದು ಅಧಿಕೃತವಾಗಿ ಆಕ್ಷೇಪಣೆ ಎಲ್ಲ public ಆಗಿದೆ. ಕ್ಲೋಸ್ ಆಗುತ್ತೆ. 2ನೇ ತಾರೀಕು ಆದ್ಮೇಲೆ ಮಾಡ್ತಾರೆ. ಏನು ಮಾಡ್ಬೇಕು ಅದಕ್ಕೆ ಏನ್ ಕೇಳ್ತಾರೆ ಅಂತ ಗೊತ್ತಿಲ್ಲ ಸರ್. ಮನೆ ಕಟ್ಕೊಂಡಿದ್ರು ಅದನ್ನು ಮಾಡೋದು ಬಿಟ್ಟಿದ್ದಾರೆ. ತೆರಿಗೆ ತಗೊಳ್ಳೋದಕ್ಕೋಸ್ಕರ. ಆಮೇಲೆ ಕರೆಂಟ್ ಬಿಲ್ ಏನಿದ್ರು 14/6/2013 ಇತ್ತು. ಏಪ್ರಿಲ್ ತಿಂಗಳು ಕೊಡೋದು. ಲಾಸ್ಟ್ ಏಪ್ರಿಲ್ ವರೆಗೂ ಯಾರು ಇನ್ನೂ ಆಕ್ಷೇಪಣೆ ಟೈಮ್ ಇದೆ. ಮಾಡೋದು ಬೇಡ. ಅದನ್ನ 2017 ಒಳಗಡೆ ಇದ್ರೆ ಕೊಡೋಕೆ ಅಂತ ಕೇಳಿದ್ರು. ಸರ್ಕಾರದಿಂದ ಆಯ್ತು. ಅದನ್ನ KEB ಅಲ್ಲ 2000 ಕೊಟ್ಟರು ಕೂಡ ಇದು ಆಗಿರ್ಬೇಕು, ಅಲಿನೇಷನ್ ಆಗಿರ್ಬೇಕು, ಲೈಸೆನ್ಸ್ ಇದೆ ಅಂತ ಹಂಗೆ ಅದನ್ನ ಸ್ವಲ್ಪ ಇದೆ ಸರ್ಕಾರ ಮಾಹಿತಿ ನಾವೇನು. ಜೈಪುರ ಚಿಕ್ಕಮ್ಮ ಕೋಮುರ್ಲೇಟ್ ಉಚ್ಚನಾಯಕ ಖಾತೆ ಬದಲಾವಣೆ ಕೋರಿ. ಜೈಪುರ ಚಿಕ್ಕನಾಯಕ ಗುಜ್ನಾಯಕ ಇದೆ. ಅರ್ಜಿ ಫುಲ್ ತಂದಿಲ್ಲ ಸರ್. ಕೊಡಲ್ಲ ಏನ್ ಮಾಡ್ತೀವಿ ಅರ್ಜಿನ ಮಂಡಿಸ್ತೀವಿ ಅಷ್ಟೇ. ಅದು ಇಲ್ಲ ವ್ಯತ್ಯಾಸ ಇರುತ್ತಲ್ಲ ಅದನ್ನ ನೋಡ್ಕೊಂಡೇ ಕೊಡೋದು. ಅರ್ಜಿ ಬಂದಿರೋದು ಗಮನಕ್ಕೆ ತರ್ತೀವಿ ಅಷ್ಟೇ. ಸರ್ಕಾರ ಆದೇಶ ಮಾಡಕ್ ಮುಂಚೆ ಏನು ಕೂತ್ಕೊತೀರಾ? ನೀವೇನ್ ಮಾಡಿ ಅರ್ಜಿ ಕೊಟ್ಟವ್ರೆ ಅವನೇನ್ ಮಾಡ್ತಾನೆ, ಅವ್ರ ತಾತ ಹೆಸರು ತಂದೆ ಹೆಸರು ಇರ್ತದೆ. ಈಗ ಮಕ್ಕಳುಗಳು ಕಾನೂನು ಖಾತೆ ಮಾಡ್ಕೋಬೇಕಾಗ್ತದೆ, ವಿಭಾಗ ಮಾಡ್ಕೋಬೇಕಾಗ್ತದೆ. ಈಗ 11B ಕೂಡ ತನಕ ಕೈ ಬಿಡಿ. ನೀವು ದಯವಿಟ್ಟು ನೀವೇನಿದೆ ಅರ್ಜಿ ತಗೊಳ್ಳಿ, ಬಾಧ್ಯತೆ ನೋಟಿಸ್ ಮಾಡಿ.
ಅಲ್ಲಿ ಅಲ್ಲಿ ನಿಮ್ಗೆ ಪೆನ್ಷನ್ ನೋಡಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಖಾತೆ ಇರ್ತದೆ ಮೇಡಮ್, ಹೌದು ಖಾತಾ ಇರ್ತದೆ, ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾನೆ, ಅವ್ನಿಗೆ ನೀರು ಕೊಟ್ಟಿರ್ತೀರಿ, ಕರೆಂಟ್ ಕೊಟ್ಟಿರ್ತೀರಿ, ಎಲ್ಲ ಇರ್ತದೆ. ಅವ್ನಿಗೆ ಮೆಜರ್ಮೆಂಟ್ ಅಂತ ಆಗಿರಲ್ಲ. ನೀವೇನ್ ಮಾಡಿ ಮೆಜರ್ಮೆಂಟ್ ಒತ್ತಡ ಆಮೇಲೆ 11B ಬಂದಾಗ ಮಾಡೋದಂತ ಹೋಗ್ಬಿಡಿ ದಯವಿಟ್ಟು. ನೀವು ಅವ್ರಿಗೆ ಬಾಜುದಾರರಿಗೆ ಹಿಂದೆ ನೋಟಿಸ್ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅದ್ಯಾವುದೋ ತಕರಾರಿಲ್ಲ ಅಂದಾಗ ತಕರಾರು ಇದಕ್ಕೆ ನೀವು ಬಾಜುದಾರರು ತಕರಾರುಗಳಿಗೆ ನೋಟಿಸ್ಗೆ ಸೈನ್ ತಗೊಂಡು ಅಡಿಮಿಷನ್ ಮಾಡಿ. ಸರ್ 1 ಸೆಕೆಂಡ್ ಸರ್, ಅದು ಏನಾಗುತ್ತೆ ಸಮಸ್ಯೆ ಇರುತ್ತೆ. ಈಗ 60-40 ಇರುತ್ತೆ ನಮ್ಮ ಖಾತೆ ಒಳಗೆ, 11B ಅವ್ರದ್ದು 60-40 ಇರುತ್ತೆ. ನಾನು ಅಲ್ಲಿ ಸ್ಪಾಟ್ಗೆ ಹೋಗ್ತೀನಿ, 20-30 ಅಷ್ಟೇ ಕಟ್ಕೊಂಡಿರ್ತೀನಿ. ಅಲ್ಲಲ್ಲ ಮೇಡಮ್, ಹಂಗಲ್ಲ. ನೀವು ಅಲ್ಲಿ ತಕರಾರು ಇಲ್ಲ ಅಂದಾಗ ನೀವು ಬರೀ ಮನೆಗೆ ಮಾತ್ರ ನೀವು ಡಿಮ್ಯಾಂಡ್ ರೈಸ್ ಮಾಡಿ ಅಂತ ಇಲ್ಲ ಸರ್, ತಗೊಳ್ಳೇಬೇಕು. ಯಾಕಂದ್ರೆ ಕಂಪ್ಯೂಟರ್ ಇದನ್ನೇ ತಗೊಳುತ್ತೆ, ಫೋಟೋನೇ ತಗೊಳುತ್ತೆ, ವಿತ್ ಫೋಟೋ. ಅಲ್ಲ, ನೀವು 11B ಬಂದಾಗ ಮಾಡಿ ಅಡಿ ನಮಗೆ ಟ್ಯಾಕ್ಸ್ ಪರ್ಪಸ್ಗೆ ನೀವು ಡಿಮ್ಯಾಂಡ್ ಅನ್ನ ಮೇಡಮ್, ಈಗ ಟ್ಯಾಕ್ಸ್ ಪರ್ಪಸ್ಗೆ ಅವನು 50 ಅಡಿ ಜಾಗ ಇರ್ತದೆ, ಒಂದು 30 ಅಡಿ ಕಟ್ಕೊಂಡಿರ್ತಾನೆ, 20 ಅಡಿ ಮುಂದೆ ಖಾಲಿ ಬಿಟ್ಕೊಂಡಿರ್ತಾನೆ. ಅದನ್ನ ನೀವು ಫುಲ್ ಅವ್ರದ್ದು ಏನು ಆಸ್ತಿ ಇದೆ ಅಷ್ಟೊಂದು ನೀವು ಅಸೆಸ್ ಮಾಡಿ ನೀವು ಮಾಡಿ ಟ್ಯಾಕ್ಸ್ ಪರ್ಪಸ್ಗೆ. ಸರ್ ಟ್ಯಾಕ್ಸ್ ಪರ್ಪಸ್ ತಗೋತೀವಿ, ಅದನ್ನ ಹಾಗೆ ಮಾಡ್ತಾರೆ. ಮೆಜರ್ಮೆಂಟ್ ತಗೊಂಡು 11B ಬಂದಾಗ 11B ಕೊಡ್ಬೇಕಾದ್ರೆ ಕಟ್ಟಡ ಸಪರೇಟ್ ಕೊಡಿ, ನಿವೇಶನಕ್ಕೆ ಸಪರೇಟ್ ಕೊಡಿ. ಅದನ್ನೇ ಹೇಳ್ತಾರೆ ಸರ್, ಏನ್ ಕೊಡ್ತಾರೆ ಅಂತ ಗೊತ್ತಿಲ್ವಲ್ಲ ಸರ್ ನಮ್ಗೆ. 1ನೇ ತಾರೀಕು ಮೇಡಮ್, ಅವ್ನು ಏನ್ ಕೊಡೋದು ಕಾಯ್ಬೇಡಿ ನೀವು. ಅವನು ಸರ್ಕಾರ ಏನು ಮಾಡಲ್ಲ. ದಡ್ಡನ್ ಮಕ್ಕಳು ನಾವು 1% ಮಾಡಿ 2016 ಮಾಡಿದ್ನೋ, ಈಗ ಮಾಡೋರೆ ಅಂತ ಜಾರಿನ ಸರ್ಕಾರದಲ್ಲಿ ಅವ್ರಿಗೆ ಈಗ ನೀವು ಅಸೆಸ್ಮೆಂಟ್ ಮಾಡಬೇಕು, ಎಲ್ಲಾರ್ದು ಮೆಜರ್ಮೆಂಟ್ ಮಾಡಬೇಕು ಅಂತ ಒಂದು ಬುಕ್ ತರ್ತೀವಿ. ಒಂದು ಅದೆಲ್ಲ ಗೊತ್ತಿರ್ಬೇಕು. ಎಲ್ಲಾರು ಆಯ್ತಾ ಅಸೆಸ್ಮೆಂಟ್ ಮಾಡ್ತಾರೆ. ಬುಕ್ ವೇಸ್ಟ್ ಸರ್, ಅವು ಎಲ್ಲಾಯ್ತು. ಕೊಟ್ಟ ಯಾವನೋ ಇವ ಹೇಳಿದ್ರೆ ನೀವು ತರ್ಸ್ಬಿಟ್ರಿ, ಅವ್ರು 60,000 ಪೇಮೆಂಟ್ ಕೊಟ್ಬಿಟ್ರಿ ಪಂಚಾಯತಿಂದ, ಅವು ಕಸ ಹಿಡಿದು ಧೂಳು ಹಿಡಿದು ಕೂತವೆ. ಅವು ಅವಲ್ಲಿ ಇದನ್ನ ಅದು ಅಧಿಕೃತ ಮಾಡ್ತಿದ್ರ, ಬುಕ್ ನಲ್ಲಿ ಮೆಜರ್ಮೆಂಟ್ ಆಗಿರೋದು ಅಧಿಕೃತ ಮಾಡ್ತಿದ್ರ. ಸರ್ಕಾರ ನಾವ್ ಹೇಳ್ತಾ ಇರೋದು, ನೀವು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಯಾವ ನೀವು ಕೂತಿರ್ತಾನೆ, ಸಿಒ ಇರ್ತಾನೆ, ಪ್ರೆಸರ್ ಆಗ್ತಾನೆ, ಯಾವನೋ ಏಜೆನ್ಸಿ ಹೋಗ್ತಾನೆ, ಬುಕ್ ಪ್ರಿಂಟ್ ಹಾಕೊಂಡಿರ್ತಾನೆ, ಅವನ್ನೆಲ್ಲ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಇರುತ್ತೆ. ನಮ್ಮ ಪಂಚಾಯತಿ ಒಂದ್ರಲ್ಲಿ 60,000 ಆದ್ರೆ ಇಡೀ ರಾಜ್ಯದಲ್ಲಿ 8,000 ಪಂಚಾಯತಿ ಇವೆ. ದುಡ್ಡು ಕುತ್ಕೊಂಡು ನಾವು ಏನ್ ಮಾಡಿದ್ರೆ ಅವ್ರಿಗೆ ಕೊಟ್ಬಿಟ್ಟಿದ್ರಿ ಸುಮ್ಮನಾದೋ. ಅದರಿಂದ ಅದು ಏನು ಆಗ್ಲಿಲ್ಲ. ಯಾರೋ ಇನ್ನೊಬ್ರು ಯಾರೋ 14 ಜನ ಗುಂಪ್ಸ್ಗಳಿಂದ ಕಾಲೋನಿಂದ ಮೆಜರ್ಮೆಂಟ್ ಬಿಡಿತೀವಿ ಅದು ಆಗ್ಲಿಲ್ಲ. ಬ್ಯಾಡಿ. ಈಗ ಯಾರು ಅರ್ಜಿ ಕೊಡ್ತಾರೆ, ಅರ್ಜಿ ಕೊಟ್ಟಂತವ್ರಿಗೆ ಮೆಜರ್ಮೆಂಟ್ ದಾಖಲು ಮಾಡಿ ನೀವು ಬಾಜುದಾರ ನೋಟಿಸ್ ಮಾಡಿ ಸರ್. ಅಟ್ಲೀಸ್ಟ್ ಇಂಜಿನಿಯರ್ ಮೆನ್ಷನ್ ಆಗ್ಲಿ, ಸುಮ್ನೆ ಪಂಚಾಯತಿ ಕೂತ್ಕೊಂಡು ಅಡಿ ಮೆನ್ಷನ್ ಮಾಡ್ಬಿಡ್ತೀವಿ ಸರ್. ಅಡಿ ಮೆನ್ಷನ್ ಮಾಡಿದ ತಕ್ಷಣ ನಾವು ಕಂದಾಯ ತಗೋತೀವಿ. ಹೌದಾ? ಕಂದಾಯ ತಗೊಂಡ ತಕ್ಷಣ ಏನ್ ಹೇಳ್ತಾರೆ ಗೊತ್ತಲ್ವಾ? ಕಂದಾಯ ತಗೊಂಡಿದ್ರಿ ನಮ್ಗೆ ಡಾಕ್ಯುಮೆಂಟ್ ಕೊಡಿ 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 ಡಿಮ್ಯಾಂಡ್ ಕೊಡಿ ಮೇಡಮ್. ನೀವು ಪಾಸ್ ಮಾಡ್ಕೊಳ್ತಿದ್ರಿ, ಮೆಂಬರ್ಗಳಿಗೂ ಗಮನಕ್ಕೆ ತಗೋಬನ್ನಿ, ಆಜು ಬಾಜುದವ್ರು ನೋಟಿಸ್ ಕೊಡಿ. ಯಾವ್ದೋ ತಕರಾರಿಲ್ಲ ಅಂದ್ರೆ ಮೆಜರ್ಮೆಂಟ್ ದಾಖಲು ಮಾಡ್ಕೊಡಿ. ಇಂದಿನಿಂದ ಪಂಚಾಯತಿ ಹಂಗೆ ಮಾಡ್ಕೊಂಡ್ ಇರೋದು. ಅದರಲ್ಲೇ ವ್ಯತ್ಯಾಸ ಮಾಡಕ್ ಹೋಗ್ಬಿಡಿ, ಅದನ್ನ ಬದಲಾವಣೆ ಮಾಡಕ್ ಹೋಗ್ಬಿಡಿ. ಏನ್ರಪ್ಪ ಸರ್ಕಾರ ಲೆವೆಲ್ದಿನೇ ಕೊಡಲ್ಲ. ಖಾತಾ ಡಿಮ್ಯಾಂಡ್ ಕೊಡಿ ಅಂದ್ರೆ ಕೊಡ್ತೀವಿ ನಾವು. ಮೇಡಮ್, ಈಗ 9 ಲೆವೆಲ್ ಬರ್ತದೆ ಇಟ್ಕೊಳ್ಳಿ. ಈಗ 9 ಲೆವೆಲ್ ಬರ್ತದ, 11B ಬರ್ತದ, ನೀವು ಸ್ಪಾಟ್ ಹೋಗ್ಲೇಬೇಕಾ? ಅಲ್ಲ ಮೇಡಮ್, 9 ಲೆವೆಲ್ ಬರ್ತದ, 11B ಬರ್ತದ, ಇಲ್ಲೇ ಬಿಟ್ಬಿಟ್ಟು ಅಧಿಕೃತವಾಗಿ ಹೇಳ್ತೀರಾ ನಮಗೆ? ಇಲ್ಲ, ಗೊತ್ತಾಗುತ್ತಲ್ಲ. ಅದೇ ಅಟ್ಲೀಸ್ಟ್ 9 ಲೆವೆಲ್ ಬರೋದು ಮೆಜರ್ಮೆಂಟ್ ದಾಖಲು ಮಾಡಿ 9 ಲೆವೆಲ್ ಕುಡಿಯೋಗೆ. 11B ಒಂದ್ ವೇಳೆ 11B ಕ್ರಿಯೇಟ್ ಆಗಲ್ಲ, 11B ಬರಲ್ಲ ಅಂತ ನೀವು ದಾಖಲೆ ಮೆಜರ್ಮೆಂಟ್ ಪ್ರಕಾರ ಅಟ್ಲೀಸ್ಟ್ ಮೆಜರ್ಮೆಂಟ್ ನೀವು ದಾಖಲೆ ಮಾಡ್ಕೊಂಡು ಹೋಗಿ. ಅದೇ ಆಗ್ಲಿ, ಅಟ್ಲೀಸ್ಟ್ ಎಂಟೈರ್ ಡಿಮ್ಯಾಂಡ್ ನಿಮಗೆ ಮೆಜರ್ಮೆಂಟ್ ಆಯ್ತದೆ. ಕೆಲವು ಡಿಮ್ಯಾಂಡ್ ಮೆಜರ್ಮೆಂಟ್ ಮಾಡಿ ಚೆಕ್ ಬಂದಿ ಮಾಡ್ಬಿಡಿ ಇಲ್ಲಿ. ಅದೇ ಆಗ್ಲಿ ಪ್ರೋಸೆಸ್ ಕೊಟ್ಟಾಗ ಮಾಡಿ. ನಾವು ಅಧಿಕೃತ ಆದೇಶ ಕೊಡಂತೆ ಬ್ಲಾಕ್ ಓಪನ್ ಆಗ್ತದೆ ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಮೆಜರ್ಮೆಂಟ್ ಮಾಡಿ ಸುಮ್ಮನೆ ಏನಿದೆ
ಸಂಬಂಧಪಟ್ಟ ಮೆಂಬರ್ಗಳು ಕರೆಸ್ಕೊಳ್ಳಿ ಹೋಗುತ್ತೆ ಬಾಜುದಾರು ನೋಟಿಸ್ ಮಾಡಿ ಮೇಡಮ್. ಬಾಜುದಾರು ನೋಟಿಸ್ ಹೋಗ್ಬಿಟ್ಟು ಮಾಜರ್ ಮಾಡ್ಕೊಂಡು ತಗೊಂಡು ಮೆಜರ್ಮೆಂಟ್ ಇಡಿರಿ. ನೆಕ್ಸ್ಟ್ ಯಾರು ತಗೊಳ್ಳಿಲ್ಲ ತಗೊಂಡು ಮೆಜರ್ಮೆಂಟ್ ಅಧಿಕೃತವಾಗಿ ಡಿಮ್ಯಾಂಡ್ ಒಳಗೆ. ಆಯ್ತು. ಆಯ್ತು. ಆಮೇಲೆ ಇನ್ನೊಂದು ಏನಂದ್ರೆ ಆಯಾ ಸದಸ್ಯರು ನನಗೆ ನಾನು ಫೋನ್ ಮಾಡ್ತೀನಿ ಸರ್ ಅವ್ರು ಯಾವಾಗ ಟೈಮ್ ಹೇಳ್ತಾರೆ ನನಗೆ ಆ ಟೈಮ್ಗೆ ಅಷ್ಟೇ. ಅವ್ರು ಹೇಳ್ತಾರೆ ಹೌದು ಸರ್, ಯಾಕಂದ್ರೆ ಈಗ ನಮ್ಗೆ ತಾರತಮ್ಯ ಯಾಕೆ ಮಾಡಿದ್ರೆ ಅಂತ ಅವ್ರು ಸುಮ್ಮನೆ ಪ್ರಶ್ನೆ ಯಾಕಂದ್ರೆ ಒಂದು ರೌಂಡ್ ಎಲ್ಲ ಮುಗಿದೋಗ್ಬೇಕು ಮೇಡಮ್ ಈಗ ಅರ್ಜಿ ಮೇಡಮ್ ಈಗ ಯಾವ ಅರ್ಜಿ ಬಂದ ಒಂದೇ ದಿನ ಇಟ್ಕೊಳ್ಳಿ ಅಸೆಸ್ಮೆಂಟ್ ಗೋ ನೈನ್ ಲೆವೆಲ್ ಗೋ ನೋಟಿಸ್ ಮಾಡಿ ಒಂದು ವಾರಕ್ಕೆ ಮುಂಚೆನೆ ನೋಟಿಸ್ ಮಾಡಿ ಸರಿ ಬಂದಿರ್ತೇವೆ. ಒಂದಿನ ಹೋದ್ರೆ ಒಂದು 10 ಅರ್ಜಿ ಒಂದ್ ಹಳ್ಳಿ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡಿ. ಆಯ್ತು. ಒಂದೊಂದಕ್ಕೆ ಹೋಗ್ಬಿಡಿ. ಓ. ಈ ಮೀಟಿಂಗ್ ಅಲ್ಲಿ ಬಂದಿರ್ತಾವಲ್ಲ ಮೇಡಮ್, ಅದೇ ಹಳೆಯದನ್ನು ಈವರೆಗೂ ಎಲ್ಲಾನು ಸೇರಿಸಿ ಮಾಡಿ ಅಟ್ಲೀಸ್ಟ್ ಪೆಂಡಿಂಗ್ ಆಯ್ತು ಮಾಡಿ ಹೋಗಿ ಅಲ್ಲೇ ಹೇಳ್ಬಿಟ್ಟು ಬನ್ನಿ. ನಾಳೆ ಮೊನ್ನೆ ಹೇಳಿಲ್ಲ, ಮೊದಲೆಲ್ಲ clear ಮಾಡ್ತಾರೆ. ಜೈಪುರ್ ಯಾವ್ದು ಇಲ್ಲ ಅಲ್ಲ ಜೈಪುರ ಅಂತಿಲ್ಲ, ಯಾವ್ದು ಅವ್ರು ಇದ್ರಲ್ಲ clear ಮಾಡೋಣ. ಏನು ಡಿಮ್ಯಾಂಡ್ ಅದೇ ಮಾವನಹಳ್ಳಿದೊಂದು ಡಿಮ್ಯಾಂಡ್ ಅಲ್ಲಿ ಒಂದು 20-25% ನೈಲ್ ಆಗವೆ, 11B ಆಗವೆ, ಒಂದು 20-25% ಮೆಜರ್ಮೆಂಟ್ ಹೋಗ್ಬಿಟ್ಟವೆ. ಇನ್ನು ಉಳ್ಕೊಂಡಿರೋಕೆ ಈ ನೈಲ್ ಲೆವೆಲ್ ಯಾವ ಸಿಗ್ತೇವೆ ಕೊಡಿ ಸರ್. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಈಗ ಸದಸ್ಯರೇ ಬರ್ಬೇಕಾ ಅಂತ ಕೇಳಿದ್ರು ಸಂದೀಪ್ ಸರ್. ಈಗ ನಿಮ್ಮ ಅಭಿಪ್ರಾಯ ಹೇಳಿ ಸರ್, ಸದಸ್ಯರೇ ಬರೋದು ಬೇಡ ಮೇಡಮ್, ಅಂದ್ರೆ ನಾನು ಅರ್ಜಿ ಹಿಡ್ಕೊಂಡು ನಾನು ಹೋಗ್ತೀನಿ. ಮೇಡಮ್ ಹಂಗಾರೆ ಫೋನ್ ಕಾಲ್ ಹಾಕ್ಬಿಡಿ, ರಾಣಿಗೆ ಬಿಡಿಸಿ. ನಾವು ಅಲ್ಲಿಗೆ ಬರ್ತೀವಿ, ಅವರು ಬಂದಿಲ್ಲ ಸರ್, ಸದಸ್ಯರು ಬಂದು ಹೋಗಲ್ಲ. ಸದಸ್ಯರು ಫೋನ್ ಮಾಡಿದ್ರು